ಇವತ್ತಿನ ದಿನ ಮಾಸೂರು ಗ್ರಾಮದಲ್ಲಿ ನಾವು ಮನವಿ ಕೊಟ್ಟಿದ್ದೇವೆ. ಈ ಸಮುದಾಯ ಕೇಂದ್ರವನ್ನು ಪ್ರಾಥಮಿಕ ಕೇಂದ್ರವನ್ನಾಗಿ ಕೆಳದರ್ಜೆಗೆ ಇಳಿಸ್ತಕ್ಕಂಥ ಇದು ಸರಿಯಲ್ಲದ. ಯಾಕಂದರೆ ಇವತ್ತು ನೋಡ್ರಿ, ಈ ಕೆಲವು 10-12 ಹಳ್ಳಿಗಳಿಗೆ ಎಲ್ಲ ರೋಗಿಗಳಿಗೂ ಇದು ಆರೋಗ್ಯ ಕೇಂದ್ರ ಒಳ್ಳೆಯ ಒಂದು ಇದು ಆಗಿದೆ. ಅದನ್ನು ಏನು ಮಾಡ್ತಿದ್ದಾರೆ ಈಗ, ಇಲ್ಲಿ ಈ ಶಸ್ತ್ರಚಿಕಿತ್ಸೆಗಳು ಇಲ್ಲಿ ಚಿಕಿತ್ಸೆಗಳು ಸಿಗದೇ ಇರೋ ಕಾರಣ ಇವ್ರೇನು ಮಾಡ್ತಾರೆ, THO ಆಗಲಿ, ಡಾಕ್ಟ್ರುಗಳಾಗಲಿ, ಸಿಬ್ಬಂದಿ ವರ್ಗದವರಾಗಲಿ ಮೇಲ್ದರ್ಜೆಗೆ ಈ ಕಡೆ ಶಿಕಾರಿಪುರ ಇಲ್ಲ ಈ ಕಡೆ ರಾಣೆಬೆನ್ನೂರಿಗೆ ಕೇಸ್ಗಳನ್ನ ರೆಫರ್ ಮಾಡೋ ಅಂಥ ಪರಿಸ್ಥಿತಿ ಬರ್ತದೆ. ಅಂದರೆ ಕೆಲವೊಬ್ಬರು ಪಾಪ ಬಡವ್ರು ಏನು ಮಾಡ್ತಾರೆ, 10 ರೂಪಾಯಿ ಚೀಟಿ ತೊಗೊಂಡು ತೋರಿಸ್ಕೊಳ್ಳೋದೆ ಅಂಥ ವ್ಯವಸ್ಥೆ ಅವರಲ್ಲಿ ಇರ್ತದೆ. ಅದನ್ನು ಬಿಟ್ಕೊಂಡು ಪ್ರೈವೇಟಿಗೆ ಹೋಗ್ರಿ, ಅವರು ಅಷ್ಟು ದೂರ ಹೋಗದೇ ಇರೋ ಕಾರಣ ಪ್ರೈವೇಟಿಗೆ ಹೋಗ್ಬೇಕಾಗೋ ಪರಿಸ್ಥಿತಿಗಳು ಬರ್ತಾವೆ. ಆ ಪ್ರೈವೇಟಿಗೆ ಹೋಗೋ ಪರಿಸ್ಥಿತಿಗಳು ಬಂದಾಗ ಅಲ್ಲೆಲ್ಲ ದುಡ್ಡಿನ ವ್ಯವಸ್ಥೆಗಳು ಬೇಕಾಗ್ತದೆ. ಆ ಸೌಲಭ್ಯ ಅವ್ರಿಗೆ ಸಿಗದೇ ಇರೋ ಕಾರಣ ಇಲ್ಲೇ ಮೇಲ್ದರ್ಜೆಗೆ ಇರ್ತಕ್ಕಂಥ ಆಸ್ಪತ್ರೆನೇ ಇದರಲ್ಲಿ ಇಟ್ಕೊಂಡು ಎಲ್ಲ ಅನಾರೋಗ್ಯದಿಂದ ಬಳಲ್ತಕ್ಕಂಥ ಏನದು ರೋಗಿಗಳಿಗೆ ಅನುಕೂಲವಾಗಲಿ, ಇದೇ ವ್ಯವಸ್ಥೆಯಲ್ಲಿ ಇರಲಿ ಅಂಥೇಳಿ ನಾವು ಇವತ್ತು ಸ್ವಾಭಿಮಾನಿ ಬಳಗದಿಂದ ನಾವೇನು ಮಾಡಿದ್ದೀವಿ, ಇವತ್ತು ಮನವಿ ಕೊಟ್ಟಿದ್ದೀವಿ. ಇದು ಒಂದು ವೇಳೆ ಇದನ್ನು ಖಂಡಿಸಿ ಸರ್ಕಾರಕ್ಕೆ ಗಮನಕ್ಕೆ ತರಲಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ಒಂದು ದಿನ ಇಲ್ಲಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ.